ಸೊ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ. ಸೊ ಈ ಬ್ಲಾಗ್ ಬಂದ್ಬಿಟ್ಟು ಒಂದು EV ವೆಹಿಕಲ್ನ ರಿವ್ಯೂ ಮಾಡೋಕ್ಕೆ ಬಂದಿದ್ದೀವಿ ಈಗ. ಸೊ ಫಸ್ಟ್ ಟೈಮ್ EV ವೆಹಿಕಲ್ ರಿವ್ಯೂ ಮಾಡ್ತಾರೆ. ಒಂದು EV ವೆಹಿಕಲ್ ಪರ್ಚೇಸ್ ಮಾಡಬೇಕಾದ್ರೆ ನಾವು ಏನೆಲ್ಲ ಮೆಜರ್ಸ್ ತೊಗೊತೀವಿ, ಗಾಡಿದ ಯಾವ ಥರ ಇದೆ ಅವನ್ನೆಲ್ಲ ಇದೆ. ಸೊ ಆ ಥರ ಮೆಜರ್ಸಲ್ಲಿ ನಾನು ಕೆಲವೊಂದು ಲೀಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಆ ಲೀಸ್ಟಲ್ಲಿ ನಾವು ಸೆಟ್ ಆಫ್ ಫೀಚರ್ಸ್ನ ನಾನು ಹೇಳ್ತೀನಿ. ಸೊ ಆ ಫೀಚರ್ಸ್ಗೆ ನೀವು ಎಷ್ಟು ಅಮೌಂಟ್ ಆಗ್ಬೋದು ಅನ್ನೋದು ಮಾರ್ಕೆಟಲ್ಲಿ ಎಷ್ಟಿದೆ ಅಂತಲೂ ಹೇಳ್ತೀನಿ. ಸೊ ಫಸ್ಟ್ ನಾವು ಬರೋದು ವೆಹಿಕಲ್ ಚಾರ್ಜ್ ಮಾಡಿದ ತಕ್ಷಣ ನಮಗೆ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅನ್ನೋದು. ಸೊ ಅದಾದ ತಕ್ಷಣ ನೆಕ್ಸ್ಟ್ ನಾವು ಕಂಪ್ನಿಯವ್ರು ಎಷ್ಟು ಸರ್ವಿಸಸ್ ಇದು ಕೊಡ್ತಿದ್ದಾರೆ ಅಂತ ಹೇಳಿದ ತಕ್ಷಣ ನೆಕ್ಸ್ಟು ಸ್ಟೈಲು. ಸೊ ಇದೆಲ್ಲ ಆದ ತಕ್ಷಣ ಅಡ್ವಾನ್ಸ್ ಫೀಚರ್ಸ್ ಅಂತ ಬಂದರೆ ರಿವರ್ಸ್ ಪಾರ್ಕಿಂಗ್ ಆಗಿರಲಿ, ಹೆಡ್ಲೈಟ್ ಎಷ್ಟು ಫಂಕ್ಷನಲ್ ಆಗಿದೆ ಅಂತ ಆಗಿರಲಿ. ಅದಾದ ತಕ್ಷಣ ನೆಕ್ಸ್ಟ್ ವೆಹಿಕಲ್ ಸ್ವಲ್ಪ ಸ್ಟೈಲ್ ಆಗಿದೆನಾ, ಮಜಲ್ ಆಗಿದೆನಾ, ಗಾಡಿ ಓಡೋಕ್ಕೆ ಲೈಟ್ ವೆಯ್ಟ್ ಆಗಿದೆನಾ. ಬಿಕಾಸ್ EV ವೆಹಿಕಲ್ಸ್ ಎಲ್ಲ ಆಲ್ಮೋಸ್ಟ್ ನಾವೀಗ ಒಂದು ಟ್ರೆಂಡ್ ಸೆಟ್ ಆಗಿದೆ. ಕಾಲೇಜ್ ಹುಡುಗರು ತುಂಬ ಯೂಸ್ ಮಾಡ್ತಿದ್ದಾರೆ, ಮನೆಯಲ್ಲಿ ಲೈಕ್ ಪೇರೆಂಟ್ಸ್ ಎಲ್ಲ ಒಂದು ಸ್ವಲ್ಪ ಇದಾಗಿರೋದ್ರಿಂದ ಈ ಪೆಟ್ರೋಲ್ ಬೈಕಿನ EV ಬೈಕ್ ಎಲ್ಲ ತೊಗೊಂಡು ಯೂಸ್ ಮಾಡ್ತಾ ಇದ್ದಾರೆ ಬೆಂಗಳೂರು ಸೈಡಲ್ಲೆಲ್ಲ. ತಕ್ಷಣ ನಾವು ಈ ಒಂದು ಸೆಟ್ ಆಫ್ ಫೀಚರ್ಸ್ನ ನೋಡ್ತಾ ಇದ್ದೀವಿ. ಈ ಒಂದು ಸೆಟ್ ಆಫ್ ಫೀಚರ್ಸ್ನ ಲೈಕ್ ಯಾವ ಪ್ರೈಸ್ ಕೊಡ್ಬೋದು ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತೀವಿ. ಈ ಪ್ರೈಸ್ಗೆ ನೀವು ಯೋಚನೆ ಮಾಡಿದರೆ ಎಷ್ಟು ಕೊಡ್ಬೋದು ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ರಿವ್ಯೂ ಮಾಡ್ತಿರೋ ವೆಹಿಕಲ್ನ ಎಷ್ಟು ಪ್ರೈಸ್ ಇದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಎಂಡಲ್ಲಿ ಹಾಕ್ತೀನಿ. ಅಲ್ಲಿ ತನಕ ನೀವು ವಿಡಿಯೋ ನೋಡ್ತಾ ಇರಿ ಕೊನೆ ತನಕ. ಬನ್ನಿ ಗಾಡಿ ಹತ್ರ ಹೋಗೋಣ. ನಮಗೆ ಸಿಕ್ಕಿರೋದು ಬಜಾಜ್ EV. ಸೊ ಈ ಗಾಡಿನ ನಾನು ಇವತ್ತು ರಿವ್ಯೂ ಮಾಡಕ್ಕೆ ಬಂದಿರೋದು. ಆ್ಯಂಡ್ ಬಜಾಜ್ EVಯಲ್ಲಿ 2 ಮಾಡೆಲ್ ಬಿಟ್ಟಿದ್ದಾನೆ. ಸೊ ಫಸ್ಟ್ ಮಾಡೆಲ್ ಬಂದ್ಬಿಟ್ಟು ಅರ್ಬನ್ ಅಂತ, ಅದು ಲೋಯರ್ ವೇರಿಯಂಟ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಪ್ರೀಮಿಯಂ, ಸೊ ಅದು ಪ್ರೀಮಿಯಂ ವೇರಿಯಂಟ್ ಆಗಿರುತ್ತೆ. ಸೊ ಇವೆರಡರಲ್ಲಿ ನನಗೆ ಹೇಗೆ ಸಿಕ್ಕಿರೋದು ಅರ್ಬನ್ ವೇರಿಯಂಟ್ಸು, ಅರ್ಬನ್ ವೇರಿಯಂಟ್ ಟೆಕ್ ಪ್ಯಾಕ್. ಸೊ ಇದರಲ್ಲಿ 2 ಕ್ಲಾಸಿಫೈ ಮಾಡಿದ್ದಾರೆ. ಸೊ ಅದರಲ್ಲಿ 2 ವರ್ಷನ್ ಬಿಟ್ಟಿದೆ, ಒಂದು ಸ್ಟ್ಯಾಂಡರ್ಡ್, ಒಂದು ಟೆಕ್ ಪ್ಯಾಕ್ ಅಂತ. ಸೊ ಟೆಕ್ ಪ್ಯಾಕ್ ಅಂತೂ 2 ಬರುತ್ತೆ. ಸೊ 2 ಆ ಮಾಡೆಲಲ್ಲಿ ಇದು ಟಾಪ್ ಎಂಡ್. ಸೊ ಅರ್ಬನ್ನಲ್ಲಿ ಇದು ಟಾಪು. ಸೊ ಇದರಲ್ಲಿ ನಾನು ಏನೇನು ಫೀಚರ್ಸ್ ಬರುತ್ತೆ ಅಂತ ಹೇಳ್ಕೊಡ್ತೀನಿ. ನನಗೆ ಫಸ್ಟ್ ಬಂದುಬಿಟ್ರೆ ಡ್ರಮ್ ಬ್ರೇಕ್ ಸಿಗುತ್ತೆ. ಸೊ ಬಿಕಾಸ್ ನಾವು EV ಹೋಗೋದು ಆಲ್ಮೋಸ್ಟ್ ಸಿಟಿ ಸೈಡಲ್ಲಿ. ಸೊ ಡ್ರಮ್ ಬ್ರೇಕ್ ಫೈನ್ ನಡೆಯುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಒಂದು ರೌಂಡ್ ಡಿಸ್ಪ್ಲೇ ಕೊಟ್ಟಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ತುಂಬ ಬಟನ್ಸ್ ಇದೆ, ಅದು ಆಮೇಲೆ ತೋರಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಬೂಟ್ ಸ್ಪೇಸ್ ಬರುತ್ತೆ. ಒಂದು ಫುಲ್ ಹೆಲ್ಮೆಟ್ ಹಿಡಿಯುತ್ತೋ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹೆಲ್ಮೆಟ್ ಇಟ್ಟು ಟೆಸ್ಟ್ ಮಾಡ್ತೀನಿ. ನೀವು ಕೀ ನೋಡೋದಾದರೆ ಈ ಥರ ಕೀ ಕೊಟ್ಟಿದ್ದಾನೆ. ಸೊ ಇದು ಕೀ ವೈರ್ಲೆಸ್ ಥರ. ಸೊ ಇದು ಹತ್ರ ಬಂದ ತಕ್ಷಣ ಆಟೋಮೆಟಿಕ್ಕಾಗಿ ಎನೇಬಲ್ ಆಗುತ್ತೆ. ಸೊ ಇದನ್ನು ನಾವು ಬಟನ್ ಕೊಟ್ಟಿದ್ದಾನೆ. ಸೊ ಇದನ್ನು ಒಂದು ಸಲ ಪ್ರೆಸ್ ಮಾಡಿದರೆ ಗಾಡಿ ನೋಡಿ ಸ್ಟಾರ್ಟ್ ಆಯಿತು, ಇಲ್ಲಿ ಸೌಂಡ್ ಬರ್ತಾ ಇದೆ. ಸೊ ಇದು ಗಾಡಿ ಸ್ಟಾರ್ಟ್ ಆಯಿತು. ಸೇಮ್ ಅದೇ ನಾವು ಡಬಲ್ ಟ್ಯಾಪ್ ಮಾಡಿದರೆ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಒಂದು ಸಲ ಲಾಂಗ್ ಪ್ರೆಸ್ ಏನಾದರೂ ಮಾಡಿದರೆ ನಮಗೆ ಹ್ಯಾಂಡ್ ಲಾಕ್ ಆಗುತ್ತೆ. ಸೊ ನೋಡಿ ಹ್ಯಾಂಡ್ ಲಾಕ್ ಆಯಿತು. ಲಾಂಗ್ ಪ್ರೆಸ್ ಮಾಡಿದರೆ ಹ್ಯಾಂಡ್ ಲಾಕ್ ಆಗುತ್ತೆ. 3 ಟೈಪ್ಸ್ ಯೂಸ್ ಮಾಡ್ಕೋಬೋದು. ಒಂದು ಬಂದುಬಿಟ್ಟು ಸಿಂಗಲ್ ಟೈಮ್ ಪ್ರೆಸ್ ಮಾಡಿದರೆ ನಮಗೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಅದೇ ನಾವು ಹೆಂಗನೇ ಇರಲಿ ಹ್ಯಾಂಡ್ಲು, ಸೊ ಆ ಕಡೆ ನಾವು ಡಬಲ್ ಟೈಮ್ ಮಾಡಿದರೆ ಗಾಡಿ ಆಫ್ ಆಗುತ್ತೆ. ಸೊ ಸೇಮ್ ಥಿಂಗ್, ಯಾವ ಕಡೆ ನಮ್ಗೆ ಲಾಕ್ ಬೇಕೋ ಆ ಕಡೆ ಮಾಡಿಕೊಂಡು ಲಾಂಗ್ ಪ್ರೆಸ್ ಮಾಡಿಕೊಂಡ್ರೆ ಒಂದು 3 ಸೆಕೆಂಡ್ಸ್ ಆ ಥರ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಹ್ಯಾಂಡ್ ಲಾಕ್ ಆಗುತ್ತೆ. ಸೊ ಹ್ಯಾಂಡ್ ಲಾಕ್ ಆಯಿತು. ಸೊ ಇದು 3 ಟೈಪ್ಸ್ ಆಫ್ ನಮಗೆ ಬಟನ್ಸ್ ಯೂಸ್ ಆಗ್ತಾ ಇದೆ. ಇಲ್ಲಿ ಡ್ರೈವ್ ಮೂಡ್ಸ್ ಎಲ್ಲ ಕೊಟ್ಟಿದ್ದಾನೆ. ಒಂದು ಇದು ಮೂಡ್ ಚೇಂಜ್ ಮಾಡೋದು ಆ್ಯಂಡ್ ಆಸ್ ವೆಲ್ ಆಸ್ ಡ್ರೈವ್ ಮೂಡು. ಅದಾದ ತಕ್ಷಣ ರಿವರ್ಸ್ ಆದ ತಕ್ಷಣ ನೆಕ್ಸ್ಟ್ ಇದು ಬೂಟ್ ಓಪನ್ ಮಾಡೋದು. ಸೊ ಫ್ರಂಟ್ ಇದೊಂದು ಬರುತ್ತೆ ನಮಗೆ, ಒಂದು ಹ್ಯಾಂಡ್ ಗ್ಲೌಸ್ ಇಡೋಕ್ಕೆ. ನೆಕ್ಸ್ಟ್ ಒಂದು ಚಾರ್ಜಿಂಗ್ ಅಪ್ ಕೊಟ್ಟಿದ್ದಾನೆ. ಸೊ ಚಾರ್ಜಿಂಗ್ ಅಪ್ ಆದ ತಕ್ಷಣ ಇಲ್ಲಿ ಫೋನ್ ಇಟ್ಕೊಳಕ್ಕೂ ಲೈಕ್ ನಮಗೆ ಸ್ಟ್ರಾಪ್ ಎಲ್ಲ ಕೊಟ್ಬಿಟ್ಟು ಫೋನ್ ಇಟ್ಕೊಳೋ ಆಪ್ಷನ್ ಕೊಟ್ಟಿದ್ದಾನೆ. ಫಸ್ಟ್ ಏಡ್ ಕಿಟ್ ಒಂದಿದೆ. ಇದು ನೋಡಿದರೆ ಬೂಟ್ ಓಪನ್ ಆಯಿತು. ಲಾಂಗ್ ಪ್ರೆಸ್ ಮಾಡಿದರೆ ಬೂಟ್ ಓಪನ್ ಆಗುತ್ತೆ. ಸೊ ಈ ಬೂಟ್ ಓಪನ್ ಮಾಡಿದ ತಕ್ಷಣ ನಾನು ಹೇಳಿದ್ನಲ್ಲ, ಇದು ಆಫ್ ಬೋರ್ಡ್ ಚಾರ್ಜರು. ಈ ಹಬ್ಬನ್ನ ತೊಗೊಂಡೋಗಿ ನಾವು ಎಲ್ಲಿ ಬೇಕಾದಲ್ಲಿ ಚಾರ್ಜ್ ಪ್ಲಗ್ ಔಟ್ ಮಾಡ್ಬೋದು. ಆ್ಯಂಡ್
ಇದು ಬಂದ್ಬಿಟ್ಟು ಡೈರೆಕ್ಟಾಗಿ 14. ಈ ಸೈಡಲ್ಲಿ ನಮಗೆ ಲೆಫ್ಟ್ ಸೈಡಲ್ಲಿ ಬಟನ್ಸ್ ನೋಡಿ, ತುಂಬ ಬಟನ್ಸ್ ಕೊಟ್ಟಿದ್ದಾರೆ. ಒಂದು ಹೆಡ್ಲೈಟ್ ಇದು, ನೆಕ್ಸ್ಟ್ ಬಂದ್ಬಿಟ್ಟು ಹಾರನ್, ಲೈಕ್ ಡಿಮ್ ಆ್ಯಂಡ್ ಡಿಪ್ಪು, ಅದಾದ ತಕ್ಷಣ ಇಂಡಿಕೇಟ್ರು. ನಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಆದ ತಕ್ಷಣ ಲೈಕ್ ಮ್ಯೂಸಿಕ್ ಆನ್ ಆ್ಯಂಡ್ ಆಫ್ ಮಾಡೋ ಆಪ್ಷನ್ ಒಂದಿದೆ. ಇದರಲ್ಲಿ ನಾವು ಬ್ಲೂಟೂತ್ ಕನೆಕ್ಟ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಡಿಸ್ಪ್ಲೇಯಲ್ಲಿ ಕಾಣುತ್ತೆ. ಅದಾದ ತಕ್ಷಣ ಒಂದ್ಸಲ ಗಾಡಿ ಓಡಿಸ್ಬಿಟ್ಟು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ಸ್ಟಾರ್ಟಿಂಗ್ ಎಲ್ಲಿಂದ ತೊಗೊಂಡ್ರು ಬೇರೆ ಕಾಂಪಿಟೇಟರ್ಸ್ ಕೊಡೋದಕ್ಕೂ ಇದಕ್ಕೂ ಏನು ಮೇಜರ್ ಡಿಫ್ರೆನ್ಸ್ ಆಗುತ್ತೆ ಅಂದರೆ, ನಮಗೆಲ್ಲದಕ್ಕೂ ಇದು ಮೆಟಲ್ ಬಾಡಿ ಆಗಿರುತ್ತೆ. ಲೈಕ್ ಸೌಂಡ್ ಕೇಳ್ಬೋದು. ಪ್ಲಾಸ್ಟಿಕ್ ಎಲ್ಲಿ ಯೂಸ್ ಮಾಡಿಲ್ಲ ಕಂಪ್ನಿಯವರು, ಸ್ಟೈನ್ಲೆಸ್ ಲೈಕ್ ಸ್ಟೀಲ್ ಬಾಡಿ ಆಗಿದೆ. ಸೊ ಒಂದು ಅಡ್ವಾಂಟೇಜ್ ಆಗುತ್ತೆ ನಮಗಿದು. ಇಲ್ಲಿ ಇನ್ನೊಂದು ಅಡ್ವಾನ್ಸ್ ಫೀಚರ್ ಏನಿದೆ ಅಂತಂದರೆ, ಒಂದು ನಮಗೆ ಇದರಲ್ಲಿ ಗಾಡಿ ಏನಾದರೂ 45%ಗಿನ್ನ ಲೈಕ್ 45 ಡಿಗ್ರಿಗಿನ್ನ ಕೆಳಗಡೆ ಲೀನ್ ಆಯಿತು ಅಂದರೆ ಬ್ಯಾಟ್ರಿ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. ಒಂದು ಬೀಳಬೇಕಾದ್ರೆ ಒಂದು ಸಲ ನಾವೇನಾಗುತ್ತೆ ಅಂದರೆ ಬಿದ್ದ ತಕ್ಷಣ ಒಂದೊಂದು ಸಲ ಎಕ್ಸ್ಲೇಟರ್ ಹಂಗೆ ಇಟ್ಕೊಂಡಿರ್ತೀವಿ ಒಂದೊಂದು ಗ್ರಿಪ್ಗೆ ಬೈ ಮಿಸ್ಟೇಕ್ ಆಗಿ. ಸೊ ಇದರಲ್ಲಿ ಪವರ್ ಸಪ್ಲೈ ಕಟ್ ಆಗೋದ್ರಿಂದ ಗಾಡಿ ಆಟೋಮೆಟಿಕ್ ಆಫ್ ಆಗುತ್ತೆ, ಮುಂದ್ಗಡೆ ಹೋಗೋಲ್ಲ. ಬೀಳೋ ಚಾನ್ಸಸ್ 50% ರೆಡ್ಯೂಸ್ ಆಗುತ್ತೆ. ಬಿದ್ದ ಮೇಲಾಗಲಿ ಎಫರ್ಟ್ ಇದಾಗೋದಾಗಲಿ ಗಾಡಿ ತೊಂದರೆ ಆಗೋದಾಗಲಿ. ಇಷ್ಟು ನಮಗೆ ಬರೋದು ಇದು ಲೈಕ್ ರೇಷನ್ ಏನಾದರೂ ತೊಗೋಬೋದು ಅಂದರೆ ಇದ್ರ ಮೇಲೆ 3 kg ಮ್ಯಾಕ್ಸ್ ಅಂತ ಬರ್ತಿದ್ದಾರೆ. ಸೊ ಏನಾದರೂ ಲೈಕ್ ಬ್ಯಾಗ್ಸ್ಗೆ ಕ್ಯಾರಿ ಬ್ಯಾಗ್ಸ್ ಏನಾದರೂ ಹಾಕ್ಕೊಂಬರ್ಬೇಕು ಅಂದರೆ ಇದು ಹೆಲ್ಪ್ ಆಗುತ್ತೆ. ಲೈಕ್ ನಾರ್ಮಲ್ ಸ್ಕೂಟಿಯಲ್ಲೆಲ್ಲ ಇಲ್ಲಿ ಕೆಳಗಡೆ ಕೊಡ್ತಾಯಿದ್ರು, ಬಟ್ ಇದರಲ್ಲೆಲ್ಲ ಇಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಸೀಟ್ ಕುಷನ್ಸು ಆ್ಯಂಡ್ ಲೈಕ್ ನಮ್ಗೆ ಏನಾದರೂ ಇದಾದ್ರೂ ತುಂಬ ಸಾಫ್ಟಾಗಿ ಫೀಲ್ ಆಗ್ತಾಯಿದೆ. ಲೈಕ್ ತುಂಬ ಹಾರ್ಡ್ ಅಂತೂ ಇಲ್ಲ. ಸೊ ನೋಡಿದಲ್ಲ, ಇದರಲ್ಲಿ ಎಕಾನಮಿ ಮೋಡಲ್ಲಿ 67 ತನಕ, 64, 65, 66 ತನಕ ಹೋಯಿತು. ಸೊ ಇದು ಎಕಾನಮಿ ಮೋಡ್ ಆಗುತ್ತೆ. ಸೊ ಒಂದು ನೆಕ್ಸ್ಟ್ ಬಂದ್ಬಿಟ್ಟು ನಾನು ನೆಕ್ಸ್ಟ್ ಮೂಡ್ ಚೇಂಜ್ ಮಾಡೋಣ. ಈಗ ಸ್ಪೋರ್ಟ್ಸ್ ಮೋಡಲ್ಲಿ ಹಾಕೋಣ, ಅದು ಎಲ್ಲಿವರೆಗೆ ಹೋಗುತ್ತೆ ನೋಡೋಣ. ಸೊ ಇದು ಸ್ಪೋರ್ಟ್ಸ್ ಮೋಡಿಗೆ ಚೇಂಜ್ ಆಯಿತು. ಸೊ ನೆಕ್ಸ್ಟ್ ನೋಡೋಣ ಎಷ್ಟು ಫಾಸ್ಟ್ ಹೋಗುತ್ತೆ ಇದು ಅಂತ. ಸೊ ಸೇಮ್ ಸ್ಪೀಡ್ ಹೋಗ್ತಾ ಇದೆ ಸ್ಪೋರ್ಟಲ್ಲಾಗಲಿ ಅಥವಾ ಎಕಾನಮಿಯಲ್ಲಾಗಲಿ. ಅದು ರಿವರ್ಸ್ ಮೂಡ್ ಈಗ ಟೆಸ್ಟ್ ಮಾಡ್ತಾ ಇರೋದು. ನೋಡಿ, ರಿವರ್ಸ್ ಏನು ಅಂಥ ಫಾಸ್ಟಲ್ಲಿ ಹೋಗಲ್ಲ, ನಾರ್ಮಲಾಗಿ ಹೋಗುತ್ತೆ. ಸೊ ಫೈನ್. ಈಗ ಇನ್ ಕೇಸ್ ಏನಾದರೂ ನಮಗೆ ಅಪ್ಪಿಲ್ ಏನಾದರೂ ಬಂತು, ಗಾಡಿ ಇಳಿಯೋಕ್ಕಾಗ್ತಾ ಇಲ್ಲ ಅಂದಾಗ ಮಾತ್ರ ಯೂಸ್ ಆಗುತ್ತೆ ರಿವರ್ಸ್ ಸ್ಪೀಡ್. ಒಂದೇ ಸಲ ಏನಂತ ನಮಗೇನು ಫಾಸ್ಟಾಗಿರೋಲ್ಲ, ಅಂಥ ಥರ ನಮಗೇನು ಇದಿರಲ್ಲ. ಸೊ ಫೈನ್. ಒಂದು 10 km ಸ್ಪೀಡ್ ಸ್ಪೀಡಿಂದ ಒಂದು ಸ್ವಲ್ಪ ಅಡ್ವಾಂಟೇಜ್ ಏನಂದರೆ, ಪಾರ್ಕಿಂಗಲ್ಲಿ ಇದ್ದಾಗ ಗಾಡಿ ಒಂಚೂರು ಅಪ್ಪಿಲ್ ಇದ್ದಾಗ ತಗೊಳಕ್ಕೆ ನಮಗೆ ಈಸಿ ಆಗುತ್ತೆ. ಸೊ ಅವಾಗ ಮಾತ್ರ ಪಾರ್ಕಿಂಗ್ದು ರಿವರ್ಸ್ ಮೋಡ್ದು ಯೂಸ್ ಆಗುತ್ತೆ. ಇದು ಆಗಿರುತ್ತೆ ಈ ರಿವ್ಯೂ. ಆ್ಯಂಡ್ ಯಾರೇ ಗಾಡಿ ಓಡಿಸ್ರಿ, ಎಷ್ಟೇ ಸ್ಪೀಡ್ ಇರಲಿ, ಹೆಲ್ಮೆಟ್ ಈಸ್ ಇಂಪಾರ್ಟೆಂಟ್. ಸೊ ದಿನ ಮಾಡಿ ಹೇಳ್ತೀನಿ ಎಲ್ಲರಿಗೂ, ಹೆಲ್ಮೆಟ್ ಹಾಕ್ಕೊಂಡೆ ರೈಡ್ ಮಾಡಿ. ಚಿಕ್ಕ ಲೈಕ್ ಸ್ಪೀಡ್ ಎಷ್ಟೇ ಇರಲಿ, ನಮ್ಮ ತಪ್ಪಿಲ್ಲ ಅಂದ್ರೂ ಕೆಲವೊಂದು ಸಲ ನಮಗೆ ಎಫೆಕ್ಟ್ ಆಗುತ್ತೆ. ಆ ಎಫೆಕ್ಟ್ ತಪ್ಪಿಸ್ಕೊಳಕ್ಕೆ ಲೈಕ್ ಹೆಲ್ಮೆಟ್ ತುಂಬ ಸೇವ್ ಮಾಡುತ್ತೆ. ಸೊ ದಯಮಾಡಿ ಎಲ್ಲ ಹೆಲ್ಮೆಟ್ ಹಾಕ್ಕೊಳ್ಳಿ. ಗೋ ಗ್ರೀನ್.